ಮನೆಯಲ್ಲಿ ನನಗೆ ಒಂದು ನಯಾ ಪೈಸಾ ಮರ್ಯಾದೆ ಇಲ್ಲ. ಅದು ವೇಸ್ಟ್ ಮಾಡೋ ಬದಲು ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು. ಒಂದು ಕೊರಿಯನ್ ಫೇಸ್ ಮಾಸ್ಕ್ ಫುಲ್ ಫಿಡ್ ಆಗ್ಬಿಡ್ತಾರೆ. ಮಿಸ್ ಮಾಡ್ಕೊಳ್ತಾ ಇರೋರು ಕಮೆಂಟ್ ಮಾಡ್ಬೋದು. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಅಥವಾ ಇವತ್ತಿನ ಲಾಗ್ ಬಂದುಬಿಟ್ಟು ಸಾಯಂಕಾಲದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಜಸ್ಟ್ ಈಗ ತಾನೇ ಆಫೀಸಿಂದ ಬಂದೆ. ಹಾಗೆ ತುಂಬ ದಿನ ಆಗಿತ್ತಲ್ವ, ರ್ಯಾಂಡಮ್ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಸಂಜೆ ನಾನು ಏನು ಮಾಡ್ತೀನಿ, ಇವತ್ತಿನ ಈವ್ನಿಂಗ್ ಏನು ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಮಿಸ್ ಮಾಡಿದೆ ವಿಡಿಯೋ ಕೊನೆವರೆಗೂ ನೋಡಿ. ಐ ಫೀಲ್ ನೀವೆಲ್ಲ ನನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ನನ್ನ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಕಮೆಂಟ್ ಮಾಡಿ. ಮಿಸ್ ಮಾಡ್ಕೊಳ್ತಾ ಇರೋರು ಕಮೆಂಟ್ ಮಾಡ್ಬೋದು. ಆ್ಯಂಡ್ ಎಸ್, ಇವತ್ತಿನ ಈವ್ನಿಂಗ್ ಲಾಗ್ ಆ್ಯಂಡ್ ಇವತ್ತಿನ ಈವ್ನಿಂಗ್ ಹೇಗಿರುತ್ತೆ, ಇವತ್ತಿನ ಸಂಜೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನನ್ನಮ್ಮ ಯಾವುದೋ ಒಂದು ದಾರ ಕಟ್ತೀನಿ ಅಂದರೆ ಇರಿ ಲೈಟ್ ಹಾಕ್ತೀನಿ. ದೇವ್ರ ಮನೆಯದು ದಾರ ಕಟ್ತಾರೆ ಕೈಗೆ. ಬೆಳಿಗ್ಗೆ ಕಟ್ಟೋದು ಮರ್ತಿದ್ರು. ಇಲ್ಲಿ ಎಲ್ಲೋಯ್ತು? ಹಾಂ, ಇಲ್ಲಿದೆ. ಯಾವುದೋ ಒಂದು ಮಂತ್ರಿಸ್ಕೊಬಂದಿದ್ದಾರೆ. ಯಾರು ಮಂತ್ರಿಸ್ಕೊ? ಹಾಯ್ ಮಾಮಿ, ನಮಸ್ಕಾರ. ದಾರ ಕಟ್ತೀಯಾ? ಕಟ್ಟು ಮಮ್ಮಿ. ದಾರ ಕಟ್ಟಿಸ್ಕೊಂಡು ನನ್ನ ನೆಕ್ಸ್ಟ್ ಪ್ರೋಗ್ರಾಮ್ ಏನು ಅಂತ ಹೇಳ್ತೀನಿ ಬನ್ನಿ. ಲೂಸ್ 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 ಇನ್ನು ಸ್ವಲ್ಪ ಲೂಸ್ ಮಾಡು. ಫ್ಲೆಕ್ಸು. ಓಕೆ, ಅಮ್ಮ ಏನೋ ದಾರ ಏನೋ ಕಟ್ಟಿದ್ರು. ಓಕೆ, ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ. ಏನು ಅಂತ ಹೇಳಿದ್ರೆ, ಒಂದು ಕೊರಿಯನ್ ಫೇಸ್ ಮಾಸ್ಕ್ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಅದು ಕೊರಿಯನ್ ಫೇಸ್ ಮಾಸ್ಕ್ ಅಂತ ನಾನು ಯೂಸ್ ಮಾಡಿ ಆದಮೇಲಿಂದ ಆನ್ಲೈನ್ ಇನ್ ದ ಸೆನ್ಸ್ ಸೋಷಲ್ ಮೀಡಿಯಾದಲ್ಲಿ ನಾನು ನೋಡಿದ್ದು. ಇದಕ್ಕೆ ಕೊರಿಯನ್ ಫೇಸ್ ಮಾಸ್ಕ್ ಅಂತಾರೆ ಅಂತ ಏನಿಲ್ಲ, ಸಿಂಪಲ್ಲಾಗಿ ನಮ್ಮ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾವು ಮುಖಕ್ಕೆ ಹಾಕೊಳ್ಳೋ ಒಂದು ಫೇಸ್ ಪ್ಯಾಕ್. ಯಾವ ರೀತಿ ಅದನ್ನು ತಯಾರು ಮಾಡೋದು ಅಂತ ತೋರಿಸ್ತೀನಿ. ಆ್ಯಂಡ್ ಮುಖಕ್ಕೆ ನಮ್ಮ ತ್ವಚೆ ಗ್ಲೋ ಆಗುತ್ತೆ ಅದರಿಂದ. ತುಂಬ ಸಿಂಪಲ್, ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ನಾನೀಗ ಒಂದು ಅಲೋವೆರಾನ ತೊಗೊಂಡಿದ್ದೀನಿ. ಅಲೋವೆರಾದಲ್ಲಿ ಇದು ಏನು ಜೆಲ್ ಪಾರ್ಟ್ ಇರುತ್ತಲ್ವ, ಒಂದು ಪೀಸಷ್ಟು ಜೆಲ್ನ ಹೀಗೆ ತೆಕ್ಕೋಬೇಕು. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಅಂದರೆ ಅದು ಜೆಲ್ ಪಾರ್ಟ್ ಲಿಕ್ವಿಡ್ ಆಗಬೇಕು. ಈ ಥರ ಆದಮೇಲೆ ನಾವು ಒಂದು ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಸ್ಪೂನಷ್ಟು ಮೊಸರು ಅಥವಾ ಜೇನುತುಪ್ಪ. ನಾನು ಜೇನುತುಪ್ಪ ಬದಲು ಮೊಸರನ್ನ ಪ್ರಿಫರ್ ಮಾಡ್ತೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಒಂದು ಅಳತೆಗೆ ನಾವು ಕಲಿಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಈಗ ಫೇಸ್ಗೆ ಅಪ್ಲೈ ಮಾಡಬೇಕು. ಅಲೋವೆರಾ ನಮ್ಮ ಪಿಂಪಲ್ಸ್ನ ಕಡಿಮೆ ಮಾಡುತ್ತೆ. ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ನ ಸಾಫ್ಟ್ ಮಾಡಿ ಗ್ಲೋನ ಕೊಡುತ್ತೆ. ಮೊಸರು ಬಂದ್ಬಿಟ್ಟು ನಮ್ಮ ಟ್ಯಾನ್ನ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದೇ ಫೇಸ್ ಪ್ಯಾಕ್ ಆಗಲಿ ಹಾಫ್ ಆನ್ ಅವರ್ಗಿಂತ ಜಾಸ್ತಿ ನಮ್ಮ ಮುಖದ ಮೇಲೆ ಇರಬಾರ್ದು. ಹಾಫ್ ಆನ್ ಅವರ್ ಆಗಿ ಫೇಸ್ ವಾಶ್ ಮಾಡಿ ಆದಮೇಲೆ ನ್ಯಾಚುರಲ್ ಗ್ಲೋ ಸಿಗುತ್ತೆ. ಆ್ಯಂಡ್ ಅದಾದಮೇಲೆ ನಾನು ನ್ಯಾಚುರಲ್ ಅಲೋವೆರಾಯಿಂದನೇ ಮುಖಕ್ಕೆ ಸ್ಕ್ರಬ್ ಮಾಡ್ತೀನಿ. ಇದರಿಂದ ನಮ್ಮ ಸ್ಕಿನ್ ಸಾಫ್ಟ್ ಆ್ಯಂಡ್ ಶೈನ್ ಆಗುತ್ತೆ. ನನ್ನಮ್ಮ ನನಗೆ ಒಂದು ವರ್ಷದಲ್ಲಿ ಒಂದು 2ರಿಂದ 3 ಸಲ ಬಾಚ್ಬೋದು, ತಲೆ ಎಣ್ಣೆ ಹಚ್ಬೋದು. ಮಗಳಿಗೆ ಬಂದಾಗ ದಿನ ಬಾಚ್ತಾಳೆ, ದಿನ ಎಣ್ಣೆ ಹಚ್ತಾಳೆ, ದಿನ ಮುಖಕ್ಕೆ ಫೇಸ್ ಪ್ಯಾಕ್ ಹಾಕ್ತಾಳೆ. ನನಗೆ ಒಂದಿನಕ್ಕೂ ಬಾರಮ್ಮ ನಿಮಗೆ ಮುಖಕ್ಕೆ ಏನಾದರೂ ಹಚ್ಕೊಡ್ತೀನಿ, ತಲೆಗೆ ಎಣ್ಣೆ ಹಚ್ತೀನಿ ಅಂತ ಒಂದಿನಕ್ಕೂ ಹೇಳಲ್ಲ. ನಾನೇ ಬರ್ಬೇಕು ನಮ್ಮಮ್ಮನ ಹತ್ರ. ಮಗಳಂಗೆ ನೀನಿರಲ್ಲ, ಇಷ್ಟೇ, ಮರ್ಯಾದೆನೇ ಇಲ್ಲ ನನಗೆ ಮನೇಲಿ. ಏನು ಮಾಡಿದ್ರು ಮಾಡಿಸ್ತಾಳೆ. ನೀನು ಏನು ಮಾಡಿದ್ರು 108 ಹೆಸರು ಇಟ್ಬಿಡ್ತೀನಿ. ಇಷ್ಟೇ ನೋಡಿ,
ಇಷ್ಟೇ. ಮನೇಲಿ ನನಗೆ ಒಂದು ನಯಾ ಪೈಸಾ ಮರ್ಯಾದೆ ಇಲ್ಲ. ಏನೋ ಒಂದು 3 ಹೊತ್ತು ಊಟ ಸಿಗುತ್ತೆ ಅನ್ನೋ ಕಾರಣಕ್ಕೆ ಮನೇಲಿದ್ದೀನಿ. ನೆನೆದವರ ಮನದಲ್ಲಿ ಅಂತಾರಲ್ವಾ, ಹೇಳ್ಗುಡ ಗುಂಡ ಜಡೆ ಆಗ್ತಾ ಇದೆ. ಮಾತಾಡ್ಕತ್ತೀನಮ್ಮ. ಗುಂಡ ಕಾಲ್. ಅಮ್ಮಗೆ ಹಾಯ್ ಹೇಳ್ಬಿಡಿ ಆಯಿತಾ. ಈಗ ನಾನು ನನ್ನ ಡಿನ್ನರ್ ಸ್ನ್ಯಾಕ್ಸ್ ಏನಾದರೂ ಅನ್ಕೋಬೋದು, ಅದನ್ನು ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ನನ್ನ ಸೆಕೆಂಡ್ ಮೀಲ್ ಆ್ಯಕ್ಚುಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್, ಬೆಳಗ್ಗೆ ತಿಂಡಿ ನಾನು ಮಾಡಿರಲಿಲ್ಲ. ಜಸ್ಟ್ ಹಾಲು ಮತ್ತು ಬಾಳೆಹಣ್ಣು, ಹಾಲು ಕುಡ್ದು ಹೋಗಿದ್ದೆ, ಒಂದು ಬಾಳೆಹಣ್ಣು ತಿಂದು ಹೋಗಿದ್ದೆ. ಸೊ ಮಧ್ಯಾಹ್ನ ಒಂದು ಅಮ್ಮ ಏನೋ ಕಿಚಡಿ ಮಾಡಿದರು, ಹೆಸರು ಕಾಳ್ದು, ಸಖತ್ತಾಗಿತ್ತು. ಈಗ ನಾನು ಒಂದು ಟ್ಯಾಕೋಸ್ ಮಾಡ್ಕೊಳ್ತಾ ಇದ್ದೆ. ಅದ್ರದ್ದು ರೆಸಿಪಿನ ನಿಮಗೆ ತೋರಿಸ್ಕೊಡ್ಬೋದು ಅಂತ. ಆ್ಯಕ್ಚುಲಿ ನಾನು ಇದು ಕಟ್ ಮಾಡ್ಕೊಳ್ತಾ ನಂಗೆ ಗೊತ್ತೇ ಆಗಿಲ್ಲ, ನೆನಪೇ ಆಗಿಲ್ಲ ನಾನು ವಿಡಿಯೋ ಆನ್ ಮಾಡೋದು. ಸೊ ನಾನು ಎಲ್ಲ ರೆಡಿ ಮಾಡ್ಕೊಬಿಟ್ಟಿದ್ದೀನಿ. ಪಟ್ಪಟ ಅಂತ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಹೆಲ್ದಿ ಟ್ಯಾಕೋಸ್ ಆಯಿತಾ, ಸಖತ್ತಾಗಿರುತ್ತೆ ತಿನ್ನೋಕ್ಕೆ. ಬನ್ನಿ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಈ ಒಂದು ಟ್ಯಾಕೋಸ್ ಮಾಡೋಕ್ಕೆ ಬೇಕಾಗಿರೋ ಐಟಮ್ಸ್ ಮೇಯ್ನಾಗಿ ಬನ್ನಿ ತೋರಿಸ್ತೀನಿ. ಮೇಯ್ನಾಗಿ ಬೇಕಾಗಿರೋದು ಮನೇಲಿ ಮಾಡಿ ಉಳಿದಿರೋ ಚಪಾತಿ, ಅಥವಾ ನೀವು ಬೇಕಾದರೆ ಬಿಸಿ ಚಪಾತಿ ಮಾಡಿ ಇಟ್ಕೋಬೋದು. ಅದಾದಮೇಲೆ ಬಾಯ್ಲ್ಡ್ ಸೋಯಾ ಚಂಕ್ಸ್, ಒಂದು ಅರ್ಧ ಈರುಳ್ಳಿ, ಒಂದು ಕ್ಯಾರೆಟ್ ತುರಿ, ಒಂದು ಹಸಿಮೆಣಸಿನ್ಕಾಯಿ ಆ್ಯಂಡ್ ಇನ್ನೂ ಅರ್ಧ ಈರುಳ್ಳಿ ಈ ಥರ ಕಟ್ ಮಾಡ್ಕೊಳ್ಳಿ, ಉದ್ದದ ಸ್ಲೈಸ್ ಆಗಿ. ಆ್ಯಂಡ್ ಚೂರು ಕೊತ್ತಂಬರಿ ಸೊಪ್ಪು ಆ್ಯಂಡ್ ಆಲ್ ಸ್ಪೈಸಸ್ ಏನೇನು ಬೇಕು ಅಂತ ಹೇಳ್ತೀನಿ. ಅರಿಶಿನ, ಖಾರದ ಪುಡಿ ಆ್ಯಂಡ್ ಗರಂ ಮಸಾಲ, ಇದೇನಿದು ಸಾಂಬಾರು MTR ಮಸಾಲ ಅಥವಾ ಸಾಂಬಾರು ಮನೆ ಮಸಾಲ, ಆ್ಯಂಡ್ ಜೀರಿಗೆ ಬೇಕು, ಆ್ಯಂಡ್ ಉಳಿದಿದ್ದು ಉಪ್ಪು. ಮಾಡೋಣ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಏನು ಮಾಡಬೇಕಂದ್ರೆ, ಈ ಸೋಯಾ ಚಂಕ್ಸ್ ನಾವೇನು ಬಾಯ್ಲ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸ್ಕ್ವೀಸ್ ಮಾಡಿ ಪುಡಿ ಮಾಡ್ಕೋಬೇಕು, ಅಂದರೆ ತರಿಯಾಗಿ ರುಬ್ಕೋಬೇಕು. ಅದು ಮಿಕ್ಸಿ ಜಾರ್ ತೊಗೊಂಡು ಇದನ್ನು ಸ್ಕ್ವೀಸ್ ಮಾಡ್ಕೊಳ್ಳಿ, ಬಿಕಾಸ್ ಅದು ನೀರು ಹಿಡಿದಿರುತ್ತೆ. ಈ ಒಂದು ಕನ್ಸಿಸ್ಟೆನ್ಸಿ ಕಾಣಿಸ್ತಾ ಇದೆ, ಈ ಥರ ಒಂದು ತರಿಯಾಗಿ ರುಬ್ಕೋಬೇಕು. ಆ್ಯಂಡ್ ಈಗ ನಾನು ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ತಗೊಳ್ತೀನಿ. ಈ ಥರ ಸೋಯಾ ಚಂಕ್ಸ್ನ ರುಬ್ಕೊಂಡಿರೋದನ್ನ ತಗೋಬೇಕು ಒಂದು ಮಿಕ್ಸಿಂಗ್ ಬೌಲ್ಗೆ. ಈ ಸೋಯಾ ಚಂಕ್ಸ್ಗೆ ನಾವು ಕಟ್ ಮಾಡ್ಕೊಂಡಿರೋ ಹಸಿಮೆಣಸು, ಚೂರು ಕೊತ್ತಂಬರಿ, ಕ್ಯಾರೆಟ್, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದಲ್ಲ ಆ ಒಂದು ಈರುಳ್ಳಿ, ಇದಕ್ಕೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಚೂರು ಅರಿಶಿನ, ಚೂರು ಗರಂ ಮಸಾಲ, ಚೂರು ಕೊರಿಯಂಡರ್ ಪೌಡರ್ ಆ್ಯಂಡ್ 1/4 ಸ್ಪೂನಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಹುರ್ಗಡ್ಲೆ ಅಂದರೆ ಕಡಲೆ ಹಿಟ್ಟು ಅಂತೀವಲ್ಲ, ಬೇಸನ್ ಅಂತೀವಲ್ಲ ಅದು 1 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಆ್ಯಂಡ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಉಂಡೆ ಸೈಜಷ್ಟು ಉಂಡೆ ಮಾಡ್ಕೊಳ್ಳಿ. ಒಂದು ಮೀಡಿಯಮ್ ಸೈಜ್ ಉಂಡೆ ಬರುತ್ತಲ್ಲ, ಈ ರೀತಿ ಉಂಡೆ ಮಾಡ್ಕೊಳ್ಳಿ ಎಲ್ಲದನ್ನು. ಈ ಥರ ನಾವು ಉಂಡೆ ಮಾಡಿಕೊಂಡು ರೆಡಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಒಂದು ಪ್ಯಾನ್ ತೊಗೊಳ್ಳಿ. ಪ್ಯಾನಲ್ಲಿ ಸ್ಟವ್ ಆನ್ ಮಾಡಿ, ಪ್ಯಾನ್ಗೆ ಎಣ್ಣೆ ಸ್ಪ್ರೆಡ್ ಮಾಡಿ. ನನ್ನಮ್ಮ ಸೀರಿಯಲ್ ನೋಡ್ತಾ ಇದ್ದಾರೆ. ಸ್ಪ್ರೆಡ್ ಮಾಡಿ ಆದಮೇಲೆ ಈ ಉಂಡೆ ತೊಗೊಂಡಿರ್ತೀವಲ್ವ, ಈ ಉಂಡೆಗೆ ಈ ಥರ ಚಪಾತಿನ ಕ್ಲೋಸ್ ಮಾಡಿ ಹಿಂಗೆ ಸ್ಮ್ಯಾಶರ್ ಅಥವಾ ಹಿಂಗೆ ಪ್ರೆಸ್ಸರ್ ಬರುತ್ತಲ್ವ, ಅದನ್ನು ತೊಗೊಂಡು ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ. ಸ್ಟವ್ ಲೋ ಫ್ಲೇಮಲ್ಲಿರಲಿ. ಮನೇಲಿ ಚಪಾತಿ ಉಳಿದಿದ್ರೆ ಈ ಥರ ಅದು ವೇಸ್ಟ್ ಮಾಡೋ ಬದಲು ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು, ಮಕ್ಕಳಿಗೆ ಇಷ್ಟ ಆಗುತ್ತೆ. ಹೆಲ್ದಿ ಪ್ರೋಟೀನ್ ರಿಚ್ ಒಂದು ಏನದು ಟ್ಯಾಕೋಸ್. ಹೊರಗಡೆ ಸಿಗೋದು ತಿನ್ನೋದಕ್ಕಿಂತ ಮನೇಲಿ ಈಸಿಯಾಗಿ ಒಂದು 10 ನಿಮಿಷದಲ್ಲಿ ಮಾಡ್ಕೊಂಡು ತಿನ್ಬೋದು. ಚಪಾತಿ ಉಳಿದ್ರೆ ವೇಸ್ಟ್ ಮಾಡೋಕ್ಕಿಂತ ಬೆಸ್ಟ್ ಐಡಿಯಾ. ಬೆಂದು ಆದಮೇಲೆ
ಫ್ಯಾನ್ಸಿ ಟ್ಯಾಕೋಸ್ ಅಲ್ಲ, ಸಿಂಪಲಾಗಿ ಮನೇಲಿ ನನ್ನ ದೇಸಿ ಸ್ಟೈಲ್ ಟ್ಯಾಕೋಸ್. ಫ್ಯಾನ್ಸಿ ಯಾವ ಸಾಸ್ ಈ ಸಾಸ್ ಎಲ್ಲ ಯೂಸ್ ಮಾಡಿಯಲ್ಲ, ಇನ್ನೊಂದು ಕಡೆ ಫ್ಲಿಪ್ ಮಾಡಿ ಹಾಕ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇನ್ನೊಂದು ಸೈಡು ಬೆಂಚಿ ಇದಕ್ಕೆ ಈ ಥರ ಏನದು ನಾವು ಉದ್ದಕ್ಕೆ ಕಟ್ ಮಾಡ್ಕೊಂಡಿರ್ತೀವಲ್ಲ ಈರುಳ್ಳಿ, ಅದನ್ನು ಹಾಕಿ ಚೂರು ಹಸಿಮೆಣಸು, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಮೇಲ್ಗಡೆ ಚೂರು ಮೊಸರು ಹುಳಿ ಹಿಂಗಾಕಿ ಹಿಂಗೆ ಫೋಲ್ಡ್ ಮಾಡಿಬಿಟ್ರೆ ಒಂದು ಹೆಲ್ದಿ ವರ್ಷನ್ ದೇಸಿ ಟ್ಯಾಕೋಸ್ ರೆಡಿ ಆಗುತ್ತೆ. ರೆಡಿ ನನ್ನ ಒಂದು ಹೆಲ್ದಿ ವರ್ಷನ್ ದೇಸಿ ಟ್ಯಾಕೋಸ್. ಸ್ವಲ್ಪ ಪ್ಲೇಟಿಂಗ್ ಮಾಡೋಣ ಬನ್ನಿ. ನಂಗೆ ಖುಷಿ ಆಗುತ್ತೆ ಸ್ವಲ್ಪ ಡೆಕೋರೇಟಿವ್ ಆಗಿ ನಮ್ಮ ಪ್ಲೇಟ್ ಏನಾದರೂ, ಡೆಕೋರೇಟಿವ್ ಅಂದರೆ ಕಲರ್ಫುಲ್ ಆಗಿ ನಮ್ಮ ಪ್ಲೇಟ್ ಏನಾದರೂ ಇದ್ದರೆ ತಿನ್ನೋಕ್ಕೆ ಖುಷಿ ಆಗುತ್ತೆ. ಖುಷಿಯಿಂದ ನಾವು ತಿಂತೀವಿ ಹೊಟ್ಟೆ ತುಂಬ. ಸೊ ಕಟ್ ಮಾಡೋಣ ಈಗ ಸ್ವಲ್ಪ. ಇದು ಸಖತ್ತಾಗಿ ಬಂತು ಒಂದು ಫಸ್ಟ್ ಒಂದ್ಗಿಂತ. ಅಷ್ಟೇ, ನೋಡೋದ್ರಲ್ಲ ನನ್ನ ಒಂದು ದೇಸಿ ಟ್ಯಾಕೋಸ್. ಅದೇ ಇಲ್ಲ ಅದರಲ್ಲ ಆ ಥರ ಹೆಲ್ದಿಯಾಗಿ ಈ ಥರ ಚಪಾತಿ ಹೊಡೆದ್ರೆ ಎಸಿತೀವಲ್ಲ, ಅದ್ರ ಬದಲು ಈ ಥರ ನಾನು ಮಾಡ್ಕೊಳ್ತಿರ್ತೀನಿ. ಇಲ್ಲಾಂದರೆ ಚಪಾತಿದು ಅಮ್ಮ ನೂಡಲ್ಸ್ ಮಾಡ್ತಾರೆ, ಸಖತ್ತಾಗುತ್ತೆ. ಇವತ್ತು ಸ್ವಲ್ಪ ಪ್ರೋಟೀನ್ ಬೇಕಿತ್ತು, ಬಿಕಾಸ್ ಬೆಳಗ್ಗೆ ಅಷ್ಟಿಗೆ ಹಾಲಷ್ಟೇ ಕುಡ್ದೋಗಿದ್ದೆ. ಸೊ ಸಂಜೆಗೆ ಸ್ವಲ್ಪ ಪ್ರೋಟೀನ್ ಇರಲಿ ಅನ್ನೋದು ಕಾರಣಕ್ಕೆ ಸೋಯಾ ಚಂಕ್ಸ್ ಈ ಥರ ಮಾಡ್ಕೊಂಡೆ ಅಲ್ವಾ, ನಿಮಗೆ ತೋರಿಸೋಣ ಅಂತ ಚಿಕ್ಕದಾಗಿ ಒಂದು ರೆಸಿಪಿ ನಿಮಗೆ ಅಷ್ಟೇ. ಈಗ ಇದನ್ನು ತಿಂದ್ಬಿಟ್ಟು ನೆಕ್ಸ್ಟ್ ಏನು ಅಂತಂದು ಸಿಗ್ತೀನಿ ಹೇಳಿ. ಇನ್ನೊಂದು ಹೇಳೋದು ಮಾಡ್ತೇನೆ ನಾನು, ಸಾರಿ. ನೀವು ಬೇಕು ಅಂದರೆ ಚೀಸ್ ಹಾಕೋಬೋದು, ಚೀಸಿ ಆಗಿರುತ್ತೆ. ಆ್ಯಂಡ್ ಗ್ರೀನ್ ಚಟ್ನಿ ಬರುತ್ತಲ್ಲ, ಅದನ್ನು ಬೇಕಾದರೂ ನೀವು ಹಾಕೋಬೋದು. ನನಗೆ ಜಾಸ್ತಿ ಮಸಾಲೆ ಎಲ್ಲ ನಂಗೆ ಇಷ್ಟ ಆಗಲ್ಲ, ಆಯಿತಾ. ಸೊ ನಾನು ಅಷ್ಟೊಂದು ಆ ಥರ ಎಲ್ಲ ಹಾಕಿ ಸಾಸ್ ಎಲ್ಲ ಹಾಕ್ಕೊಂಡು ತಿನ್ನೋಕ್ಕೆ ಇಷ್ಟ ಆಗಲ್ಲ. ಸಿಂಪಲ್ಲಾಗಿದ್ದರೆ ಹೊಟ್ಟೆ ತುಂಬ ತಿನ್ಬೋದು. ಆ್ಯಂಡ್ ಸ್ವಲ್ಪ ಆರೋಗ್ಯವಾಗಿ ಹೊಟ್ಟೆ ಚೆನ್ನಾಗಿರುತ್ತೆ. ಮೇನ್ ಇಂಪಾರ್ಟೆಂಟ್ ಹೊಟ್ಟೆ ಚೆನ್ನಾಗಿರಬೇಕು ಅಷ್ಟೇ. ಬೇಕಂದರೆ ಚೀಸ್ ಹಾಕ್ಕೊಳ್ಳಿ, ಚೀಸಿ ಆಗಿರುತ್ತೆ. ನಾನು ಚೀಸ್ ಹಾಕಿಲ್ಲ ಅಷ್ಟೇ. ಖಾರ ಬೇಕಾದರೆ ಇನ್ನೂ ಜಾಸ್ತಿ ಹಾಕೋಬೋದು. ನಿಮಗೆ ಟೇಸ್ಟ್ ಹೇಗೆ ನಿಮ್ಗೆ ಇಷ್ಟ ಆಗುತ್ತೆ ಆ ಥರ ನೀವು ಮಾಡಿಕೊಂಡು ತಿನ್ಬೋದು. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡೋದನ್ನ ಮರಿಬೇಡಿ, ಫುಲ್ ಆಗಿಬಿಡ್ತಾರೆ. ಅಮ್ಮಂದು ಬಟ್ಟೆ ಮಾಡಿಸೋ ಪ್ರೋಗ್ರಾಮ್ ಮುಗೀತು. ಮಮ್ಮಿ ನಿನ್ನ ಟ್ಯಾಕೋಸ್ ಕಾಯ್ತಾಯ್ತಲ್ಲಿ, ನಾನು ತಿಂತಾಯಿದ್ದೀನಿ. ತಿಂದು ಸ್ವಲ್ಪ ಹೊತ್ತು ಪಾರಿಸ್ದೆ. ಈಗ ಹೊರಗಡೆ ಬಂದಿದ್ದೀನಿ. ಸ್ವಲ್ಪ ಒಂದು 9:30 ಆಗಿದೆ. ವಾಕ್ ಮಾಡಿಬಿಟ್ಟು ಹಾಫ್ ಆನ್ ಅವರ್ ಅಮ್ಮನೂ ವಾಕ್ ಮಾಡ್ತಾಯಿದ್ದಾರೆ. ವಾಕ್ ಮಾಡಿ ತಾಚಿ ಮಾಡಿದ್ರೆ ಆಯಿತು. ನನ್ನ ಒಂದು ಈವ್ನಿಂಗ್ ಹೆವಿ ನಿದ್ದೆ ಬರ್ತದೆ ಅಷ್ಟೇ.